ಮಠೀಕರಣಗೊಂಡಿರುವಂತಹ ಈ ಲಿಂಗಾಯತದ ವ್ಯವಸ್ಥೆ ಮಠೀಕರಣಕ್ಕೆ ಒಳಪಟ್ಟು ಅರ್ಥವ್ಯಾಪ್ತಿಗಳನ್ನ ಏನು ನಮಗೆ ಕಂಡುಕೊಂಡು ಕೊಟ್ಟಿತ್ತಲ್ಲ ಹಂಗ ಬದುಕೊಂಡ ಹೊಂಟಿದ್ವಿ. ಇವತ್ತು ಮುಂಜಾನೆ ಲಿಂಗ ಧಾರಣೆ ಮಾಡುವಾಗ ಗುರುನಾಥ ತಪ್ಪುಗಳು ಹೇಳುತ್ತಿದ್ರು. ಸ್ವಲ್ಪ ದಯವಿಟ್ಟು ನೀವು ಗಮನಿಸ್ರಿ ಈ ಮಾತು. ಏನಿಯೋ ಲಿಂಗ ದೀಕ್ಷೆ, ಏನಿ ಗುರುಕರಣ, ತಲೆ ಬಡಲು ಕಿವಿಯನ್ನು ಊದುವುದು ದೀಕ್ಷೆಯೇ? ಹಾಗಾದ್ರೆ ದೀಕ್ಷೆ ಅಂದ್ರೆ ಲಿಂಗ ಅನ್ನೋದೊಂದು ವಸ್ತು, ಇಸ್ ಇಟ್ ಎ ಮಟೀರಿಯಲ್? ಇಲ್ಲ, ಅದೊಂದು ಗುಣ. ಅದಕ್ಕೆ ಅವರು ಹೇಳ್ತಾರ, ಯಾವುದು ದೀಕ್ಷೆ ಅಂದ್ರೆ ತನುತ್ರಯ ಸಾಕ್ಷಿಯಾಗಿ ನೀನು ಪರವಸ್ತು ಎಂದರಿಸುವುದೇ ದೀಕ್ಷೆ. ತನುತ್ರಯ ಸಾಕ್ಷಿಯಾಗಿ ನೀನು ಪರವಸ್ತು ಎಂದರಿಸುವುದೇ ದೀಕ್ಷೆ. ನೀನು ಕೇವಲ ನರನಲ್ಲ, ನೀನು ಗಂಡಲ್ಲ, ನೀನು ಹೆಣ್ಣಲ್ಲ, ನೀನು ಜಾತಿ ಅಲ್ಲ, ನೀನು ಕುಲ ಅಲ್ಲ, ನೀನು ಗೋತ್ರ ಅಲ್ಲ, ನೀನು ನಾಮ ಅಲ್ಲ, ನೀನು ಸೀಮೆ ಅಲ್ಲ, ನೀನು ಸಾಕ್ಷಾತ್ ಪರವಸ್ತು ಅಂತ ಹೇಳಿ ತಿಳಿಸಿಕೊಡುವಂತಹದ್ದು ದೀಕ್ಷೆ. ಅದನ್ನು ಅಪ್ಪ ಅವರು ಮಾತನಾಡಿದರು. ವಿಚಾರವಂತರಾಗಿರುವಂತಹ ನಮ್ಮ ಪ್ರಭುಗೌಡರಿಗೆ ಬಹಳಷ್ಟು ಹುಮ್ಮಸ್ಸು ಬಂತು. ಈ ಧರ್ಮ ಅತ್ಯಂತ ವೈಚಾರಿಕವಾಗಿರುವಂತಹ ಧರ್ಮ, ನಮ್ಮನ್ನ ದೇವರನ್ನಾಗಿಸುವಂತಹ ಧರ್ಮ, ಜಗತ್ತಿನೊಳಗೆ ನಾವು ದೇವರಾಗಿ ಬದುಕುವಂತಹ ಧರ್ಮ. ದೇವನಿಗೆ ಎಂದೆಂದೂ ಕೂಡ ದ್ವೇಷ ಇಲ್ಲ, ದೇವರಿಗೆ ಎಂದೆಂದೂ ಜಾತಿ ಇಲ್ಲ. ಅಂದ ಮೇಲೆ ಜಾತಿ, ಕುಲ, ಗೋತ್ರ ಈ ಎಲ್ಲವುಗಳನ್ನ ಕಳೆದುಕೊಂಡ ಆ ಬಸವ ಬಯಲಿನಲ್ಲಿ ಬೆಳಗುವಂತಹ ಜ್ಯೋತಿಗಳಾಗಿ ನಾವು ಬದುಕಬೇಕು ಅನ್ನುವಂತಹ ಅಪೇಕ್ಷೆಯನ್ನ ಹೊಂದಿ ಗುರು ಅಲ್ಲಿ ಹಸ್ತಮಸ್ತಕ ಸಂಯೋಗದಿಂದ ಲಿಂಗಧಾರಣೆಯನ್ನು ಮಾಡ್ತಾನ. ಇನ್ನು ಮೇಲೆ ನೀನು ನರನಲ್ಲ, ನೀನು ಹರ, ನೀನು ಸಾಕ್ಷಾತ್ ಲಿಂಗವೇ ಅಂತ ತಿಳ್ಕೊಂಡು ಜಗತ್ತಿನೊಳಗ ಬದುಕು ಅಂತ ಹೇಳ್ತಾನ. ಲಿಂಗದ ಸ್ಥಾನಗಳನ್ನು ಗುರುತಿಸ್ತಾನ. ಹೀಗೆ ನಾವು ಬಲಿಷ್ಠರಲ್ಲ, ಬಡವರಲ್ಲ, ದಲಿತರಲ್ಲ, ಪಾಪಿಗಳಲ್ಲ, ನಾವೆಲ್ಲರೂ ಕೂಡ ಪರಮಾತ್ಮನ ಸ್ವರೂಪವೇ ಅಂತ ಹೇಳಿ ತಿಳಿಸಿಕೊಟ್ಟು ಅಂತಹ ಪರಮಾತ್ಮ ಸದೃಶ್ಯವಾಗಿರುವಂತಹ, ಲಿಂಗ ಸದೃಶ್ಯವಾಗಿರುವಂತಹ, ಶಿವ ಸದೃಶ್ಯವಾಗಿರುವಂತಹ ಬದುಕನ್ನು ನಡೆಸಲಿಕ್ಕೆ ಮಾರ್ಗದರ್ಶನ ಮಾಡಿರುವಂತವರು 12ನೇ ಶತಮಾನದ ಶರಣರು. ಹೀಗಾಗಿ ಹಾಗೆ ಬದುಕ್ತೀನಿ ಅನ್ನುವಂತಹ ಬದ್ಧತೆಯೊಂದಿಗೆ ನಾವು ಲಿಂಗವನ್ನು ಧಾರಣ ಮಾಡ್ಕೊಳ್ತೇವೆ. ಹಾಗೆ ಬದುಕ್ತೀವಿ ಅನ್ನುವಂತಹ ಭಾವದ ಪ್ರತಿಯಾಗಿ ಭೇದವಿಲ್ಲದ ವಿಭೂತಿಯನ್ನು ಧರಿಸಿಕೊಳ್ತೇವೆ. ಬಹಳ ಖುಷಿಯಿಂದ ಮಾತನಾಡಿದರು. ಏನಿವರು ಈ ಕಾರ್ಯಕ್ರಮದ ಒಂದಿಷ್ಟು ಶಾಲು ಕೊಟ್ಟರು, ಒಂದಿಷ್ಟು ಏನರ ಬಂಗಾರನೂ ಕೊಡಬಹುದು, ಸರ್ನ ಅಭಿನಂದಿಸಬಹುದು, ಏನೇನೋ ಎಲ್ಲರೂ ಕೊಡಬಹುದು. ಆದ್ರೆ ಶರಣರ ಈ ವಚನದ ನುಡಿಗಳೇನಿದವಲ್ಲ, ಶರಣರ ಸುರುಡಿಯನ್ನು ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಜೇಡದಾಸಿ ಮೈನವರು. ಇಂತಹ ಮಾತುಗಳನ್ನು ಕೇಳಿಸಿಕೊಳ್ಳೋಣ, ಮನನ ಮಾಡಿಕೊಳ್ಳೋಣ, ಹಾಗೆ ಬದುಕಲಿಕ್ಕೆ ಪ್ರಯತ್ನಿಸೋಣ. ಅಂದಾಗ ಮಾತ್ರ ಕಟ್ಟಿದಂತಹ ಲಿಂಗ ಅದು ಲಿಂಗ ಅನಿಸಿಕೊಳ್ತದೆ. ಇಲ್ಲಂದ್ರೆ ಪಾಷಾಣ, ಕಲ್ಲು ಅಂತ ಅನಿಸಿಕೊಳ್ತದೆ, ಆಚಾರವಿಲ್ಲದಿರ್ತದೆ. ಲಿಂಗ ಪಾಷಾಣ ಅಂತ ಹೇಳ್ತಾರೆ ಶರಣರು, ಆಚಾರವಿಲ್ಲದಿದ್ದ ಗುರು ನರ ಅಂತ ಹೇಳ್ತಾರೆ. ಹಿಂಗ ಬದುಕುವ ಮಾರ್ಗವನ್ನು ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಸಂಘಟನೆ ಆಗ್ತವು. ಮಾತು ಕೆಲವೊಂದಿಷ್ಟು ದೀರ್ಘ ಅನಿಸಬಹುದು, ಆದ್ರೆ ಈ ಮಾತುಗಳನ್ನು ನಾವು ಮಾತನಾಡಿಕೊಳ್ಳುವುದು ಇನ್ನೊಂದಿಷ್ಟು ವರ್ಷ ಅವಶ್ಯದ. ಒಂದು 30-40 ವರ್ಷದೊಳಗ ಸಾಕಷ್ಟು ಬದಲಾವಣೆ ಆಗಿದೆ. ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ. ಮತ್ತೆ ಲಿಂಗಾಯತವನ್ನು ಸಡಲಿಸುವಂತಹ, ಅದನ್ನು ಅಭದ್ರಗೊಳಿಸುವಂತಹ ಕೆಲಸಗಳು ನಮ್ಮವರಿಂದಲೇ ನಡೆಯುತ್ತಿರುವಾಗ ಗಟ್ಟಿಯಾಗಿ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡೋಣ ಅನ್ನುವಂತಹ ಮಾತುಗಳನ್ನ ಹೇಳ್ತಾ, ಒಂದು ಪುಸ್ತಕದ ಬಿಡುಗಡೆ JS ಪಾಟೀಲ್ರಂದ್ರು. JS ಪಾಟೀಲ್ರ ಕಾರ್ಯಕ್ರಮ ಅಂದ್ರೆ ಪುಸ್ತಕ ಬಿಡುಗಡೆನೂ ಆಗಬೇಕು, ಚಿಂತನದ ವಿಡಿಯೋ ಕಾರ್ಯಕ್ರಮಗಳು ಬರ್ತಿರ್ಬೇಕು. ಹೀಗೆ ಅವರೇ ಬರೆದಿರುವಂತಹ ಒಂದು ಪುಸ್ತಕವನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ, ಬಿಡುಗಡೆ ಮಾಡಿಸ್ಬೇಕು ಅನ್ನುವಂತಹದ್ದು ಅವರ ಅಪೇಕ್ಷೆ. ಅದಕ್ಕೆ ಸಮರ್ಥರಾದಂಥವರು ಅದನ್ನು ಬಿಡುಗಡೆ ಮಾಡಬೇಕಲ್ಲ. ಈ ನಾಡಿನ ಅನೇಕ ರಾಜಕೀಯ ವ್ಯಕ್ತಿಗಳಿಗೆ, ರಾಜಕೀಯ ಮುತ್ಸದ್ದಿಗಳಿಗೆ ಈ ಬಸವ ಧರ್ಮದ ಆಶಯಗಳನ್ನು, ಬಸವ ಧರ್ಮದ ಹೊಳಹುಗಳನ್ನು ಬೋಧಿಸುತ್ತಾ ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಮಾಡುತ್ತಿರುವಂತಹ, ನಮ್ಮೆಲ್ಲರಿಗೂ ಕೂಡ ಅಂತಹ ಪ್ರೋತ್ಸಾಹವನ್ನು ನಮ್ಮ ಎದೆಗಳಲ್ಲಿ ತುಂಬುತ್ತಿರುವಂತಹ ಮಾತೇಶ್ ಬಿರಾದರಣ್ಣ ಅವರು ಬಂದು ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಅವರನ್ನು ನಾನು ಪ್ರಾರ್ಥಿಸಿಕೊಳ್ತೇನೆ. ಜಗದೀಶನವರು ಪ್ರಭುಗಳು ಶಾಸ್ತ್ರಸಾರ ಭಾಗ 1 ಪ್ರಕಟ ಮಾಡಿದ ಮೇಲೆ ಹಂಗ ವಿಷಯಗಳಿಗೆ ಅನುಗುಣವಾಗಿ ಸುಮಾರು 5,000
ವೇದಿಕೆ ಮೇಲೆ ಬರಬೇಕು. ಬಸವಲಿಂಗ